ಜೊತೆ ಇರ್ತೀವಿ ಅಂತ ಹೇಳ್ತಾ ಅವ್ರೇನು ನಮಗೆ ಬೆಂಬಲ ಸೂಚಕ ಬಂದಾರ ಅವ್ರಿಗೆ ಮತ್ತೊಮ್ಮೆ ರೈತರಿಂದ ಧನ್ಯವಾದ ಹೇಳ್ತಾ ಈಗ ಮುಂದೆ ಜಿಲ್ಲಾ ಈಗ ನಮ್ಮ ಪೊಲೀಸರು ಬರ್ಬೇಕಿದೆ ಫ್ಯಾಕ್ಟರಿ ಹೇಳ್ತಿರೋ ಹಿಂದಿನ ಬಾಕಿಗಳ ಕೊಡ್ಬೇಕಾದ್ರೆ ಅದನ್ನ ಕ್ಲಿಯರಿಟಿ ತರಬೇಕಂತ ಹೇಳಿದ್ವಿ. ಈಗ ನಮ್ಮ CPS ಸಾಹೇಬರು ಮತ್ತು ಕುರಿ ಅವರು ಎಲ್ಲಿದ್ರು ಬರ್ಬೇಕಿಲ್ಲ ಎದಕ್ಕೆ ಅಂದ್ರೆ ಏನು ಹೇಳಿದ್ರೆ ಏನಾದ ತಕ್ಷಣಕ್ಕೆ ರೈತರು ಕೇಳಾಕತ್ತಿದೆ ತಕ್ಷಣ ಬರ್ಬೇಕು. ಈಗ ಮುಂದೆ ಈಗ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಗಳಿರ್ತಕ್ಕಂಥ ಸಿರಿಮನೆ ನಾಗರಾಜನ್ ಅವರು ಬಂದು ವೇದಿಕೆ ಮೇಲೆ ಮಾತಾಡಬೇಕು. ಎಲ್ಲ ಅನ್ನದಾತರಿಗೆ ನಮಸ್ಕಾರಗಳು, ಶರಣಾರ್ಥಿಗಳು. ನಾನು ರೈತರ ಮನೆ ಶೃಂಗೇರಿ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ರೈತರ ಹೋರಾಟದಲ್ಲಿ ಬೀದರ್ನಲ್ಲಿ ರೈತರ ಹೋರಾಟದಲ್ಲಿ ಪೊಲೀಸ್ನವರ ಲಾಠಿ ಚಾರ್ಜ್ನಲ್ಲಿ ನನ್ನ 2 ಮಂಡಿ ಚಿಕ್ಕನ್ನ ಚಿಂದಿ ಮಾಡಿಟ್ಟಿದ್ದಾರೆ. ಹಾಗಾಗಿ ಕೆಳಗೆ ಹೋಗೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಸೈಡಲ್ಲಿ ಕೂತ್ಕೊಳ್ಬೇಕಾಯ್ತು. ಸಭಾ ಮರ್ಯಾದೆ ಸ್ವಲ್ಪ ಮನೆಯಿಂದ ಧಕ್ಕೆಯಾಗಿದೆ, ಕ್ಷಮಿಸಬೇಕು. ಬಂಧುಗಳೇ, ಸರ್ಕಾರ ಏನು ರೈತರನ್ನ ಹುಡುಗಾಟಿಕೆ ಅಂತ ತಿಳ್ಕೊಂಡಿತ್ತು, ಆದರೆ ಈ ಹೋರಾಟ ಹುಡುಗಾಟಿಕೆಗಳಲ್ಲ, ರೈತರು ಸಣ್ಣ ಪುಟ್ಟ ಬೊಗ್ಗಾರಲ್ಲ ಅನ್ನೋದು ಈ ಸರ್ಕಾರಕ್ಕೆ ಅರ್ಥ ಆಗಿದೆ. ಸರ್ಕಾರ ಬಗ್ಗಿದೆ. ನಮ್ಮ ಈ ರೈತರ ಹೋರಾಟದಿಂದಾಗಿ ಸರ್ಕಾರ ಮಣದಿದೆ, ಸರ್ಕಾರ ತಲೆಬಿಸಿಯಾಗಿದೆ. ಹಾಗಾಗಿ ಏನೋ ಒಂದು ಬಿಸೋದನ್ನೇ ತಪ್ಪಿಸಿಕೊಳ್ಳೋ ಪ್ರಯತ್ನವಾಗಿ ನಿನ್ನೆ ಏನೊಂದು ಸೆಟಲ್ಮೆಂಟ್ ಅಂತ ಮಾಡಿದ್ದಾರೆ. ಆದರೆ ರೈತರು ನಾವು ಒಪ್ಪಿಲ್ಲ ಇದನ್ನು. ಹಾಗಾದ್ರಿಂದ ಈ ಹೋರಾಟ ಮುಂದುವರಿತಾ ಇದೆ. ಇದು ನ್ಯಾಯೋಚಿತವಾಗಿದೆ. ಎರಡನೇದಾಗಿ, ದೆಹಲಿಯಲ್ಲಿ ಏನು 14 ತಿಂಗಳ ಕಾಲ ರೈತರು ಹೋರಾಟ ಮಾಡಿದ್ರು. 540 ಸಂಘಟನೆಗಳು ದೇಶದಾದ್ಯಂತದಿಂದ ಒಟ್ಟುಗೂಡಿ 540 ಸಂಘಟನೆಗಳು, ಸಣ್ಣವು ದೊಡ್ಡವು ಎಲ್ಲ ಇಡೀ ದೇಶದಾದ್ಯಂತದಿಂದ 14 ತಿಂಗಳ ಕಾಲ ಹೋರಾಟ ಮಾಡಿ ಕೇಂದ್ರ ಸರ್ಕಾರವನ್ನು ಮಣಿಸಿದ್ರು. ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಹೋರಾಟ ನಡೆದಿದ್ದು ಆ ಸಮಯದಲ್ಲಾಗಿರ್ಬೋದು. ಇವತ್ತು ಈಗ ಏನು ನಡೆದಿದೆ, ಈಗ ಸ್ವಲ್ಪ ದಿವಸಗಳಿಂದ ಇದು ಕೂಡ ದೇಶದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿದೆ. ಈ ರೀತಿಯಲ್ಲಿ ನಾವು ಕರ್ನಾಟಕದ ರೈತರು ಕೂಡ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕಡಿಮೆ ಇಲ್ಲದಾಗೆ ಹೋರಾಟಗಳು ಮಾಡಿದಂಥ ದೊಡ್ಡ ನಂಜುಂಡ ಸ್ವಾಮಿಯವರ ಕಾಲದಿಂದ ಇರ್ಬೋದು, ಕಾಗೋಡು ಸತ್ಯಾಗ್ರಹದ ಕಾಲದಿಂದ ಇರ್ಬೋದು, ದೊಡ್ಡ ರೈತರ ಹೋರಾಟ ಮಾಡಿದಂಥ ಪರಂಪರೆ ನಮಗಿದೆ. ಈ ಪರಂಪರೆಯ ಜೊತೆಗೆ ನಾವು ನಮ್ಮ ಹೋರಾಟಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಈ ಹೋರಾಟ ಗೆಲ್ತದೆ. ನಿಮ್ಮ ಬೇಡಿಕೆಯಲ್ಲ, ಹಕ್ಕೊತ್ತಾಯ, ನಮ್ಮ ಹಕ್ಕಿನ ಒತ್ತಾಯ ಇವತ್ತಲ್ಲ ನಾಳೆ ಗೆಲ್ತದೆ. ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ ಈ ಹೋರಾಟಕ್ಕೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.